ಇಲ್ಲಿ ಕಳೆದ ವರ್ಷ ಕೂಡ ನಾನೊಂದು ವರದಿಗೆ ಅಂತ ಬಂದಿದ್ದೆ. ಇಲ್ಲೊಂದು ಕಾಲ್ ಸಂಕ ಒಂದು ಬೇಕಿತ್ತು. ಅದು ವರದಿಯ ಮಾಡಿದ ತಕ್ಷಣನೇ ಕೆಲವು ಅಧಿಕಾರಿಗಳು ಕೂಡ ಬಂದು ಜಾಗವನ್ನು ನೋಡಿಕೊಂಡು ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಇವರಿಗೆ ಇನ್ನೂ ಅದು ಆಗ್ಲಿಲ್ಲ. ಅದು ಒಂದು ಬೇಸರದ ಸಂಗತಿ ಇಲ್ಲಿ. ಅದೇ ರೀತಿ ಆ ಸೇತುವೆ ಯಾವ ತರ ಇದೆ ಅಂತ ನೋಡ್ಬೋದು, ನಾವು ತೋರಿಸ್ತೀನಿ ನಿಮ್ಗೆ. ನೋಡಿ, ಹಿಂಗ್ ಬಂದು ಹಿಂಗ್ ಹೋಗ್ಬೇಕು. ಸೇತುವೆ ನೋಡಿ ದಬ್ಬೆ ಮಾಡ್ಕೊಂಡು ಯಾವ ತರ ಇದೆ ಅಂತ. ಒಂದು 2 ಸಂಕ ದಾಟ್ಕೊಂಡು ಬಂದಂಗಾಯ್ತು ನಾವು. ನೋಡಿ ಇದೇ ಸಂಕ. ಒಂದು ಪಿಲ್ಲರ್ ಕೂಡ ಇದಾವೆ ಇಲ್ಲಿ, ನೀವು ನೋಡ್ಬೋದು. ನೋಡಿ ಇಲ್ಲಿ ಇದೊಂದು ಪಿಲ್ಲರ್, 2 ಪಿಲ್ಲರ್ ಹಾಕೊಂಡಿದ್ದಾರೆ ಈ ಭಾಗದ. ಇದೊಂದು ಮತ್ತೆ ಅಲ್ಲೊಂದು ಪಿಲ್ಲರ್ ಹಾಕಿದ್ದಾರೆ. ಮಳೆ ಬಂದಾಗ ಈ ಸೇತುವೆ ತುಂಬಾ ನೀರುಗಳು ಹೋಗ್ತಾ ಇರುತ್ತೆ. ಇಲ್ಲಿ ದಾಟಕ್ ಬರಲ್ಲ, ದಾಟಕ್ ಆಗುದೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಂದ ಒಂದು ಒಳೆಯಿಂದ, ಇದು ಹಳ್ಳದಿಂದ ಆ ಕಡೆ ಒಂದು 10-15 ಮನೆಗಳಿದಾವೆ, ಒಂದೇ ಫ್ಯಾಮಿಲಿ ಅವ್ರದ್ದು. ಬಟ್ ಕೆಲವು ಒಂದು ಇದೇ ದಾರಿಯಾಗಿ ಓಡಾಡ್ಬೇಕು. ಬನ್ನಿ ನೋಡುವ, ಆ ಕಡೆ ಹೋಗೋಣ. ಫ್ಯಾಮಿಲಿ ಒಂದು ಈ ಭಾಗದಲ್ಲಿ ಇರುವಂತ, ಅಂದ್ರೆ ಅವರ ಮಂಜಮ್ಮ ಅವರ ಒಂದು ಕುಟುಂಬದವರ ಒಂದು ಗದ್ದೆ ಮಾಡ್ತಾ ಇದ್ದಾರೆ. ಈಗ ಗದ್ದೆ ಕೊಯ್ಲು ಕೂಡ ಕೊಯ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ತರ ಕೊಯ್ದು ಹಾಕಿದ್ದಾರೆ ಅಂತೇಳಿ. ಇದೇ ಮಾರ್ಗವಾಗಿ ಹೋಗ್ಬೇಕು. ಅಲ್ಲಿ ದೀಪಕ್ ಅವರು ನಿಂತಿದ್ದಾರೆ, ಅದೇ ಮಾರ್ಗ. ಬನ್ನಿ ಹೋಗ್ಕೊಂಡು ನೋಡೋಣ. ಎಲ್ಲ ಕೊಯ್ತಾ ಇದ್ದಾರೆ, ಅಲ್ಲೂ ಕೂಡ ಕೊಯ್ತಾ ಇದ್ದಾರೆ. ನೋಡು, ಅವ್ರ ಹತ್ರ ಮಾತಾಡಿಸುವ ಅಂತ ಕಾಣುತ್ತೆ. ನೋಡುವ ನಮ್ಮ ದೀಪಕ್ ಅವ್ರು ಏನ್ ಹೇಳ್ತಾರೆ ಅಂತ. ನೋಡಿ ಅಲ್ಲಿ ವೀಕ್ಷಕರೇ, ಅಲ್ಲೊಂದು ಮನೆಗಳು ಕಾಣ್ತವೆ ನೋಡಿ. ಮನೆ ಆ ಕಡೆ ಸುತ್ತ ಗದ್ದೆ ಇದೆ, ಮನೆ ಮುಂಭಾಗದಲ್ಲಿ ಗದ್ದೆ ಕೂಡ ಇದೆ, ಅಡಿಕೆ ತೋಟ ಎಲ್ಲ ಇದೆ. ಆದ್ರೆ ಇಲ್ಲಿ ಏನೇ ತಗೊಂಬರ್ಬೇಕಾದ್ರೂ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲಿ. ಈ ಭತ್ತ ಆಗ್ಲಿ, ಅಡಿಕೆ ಆಗ್ಲಿ, ಎಲ್ಲದೂ ಅಷ್ಟೇ. ನೋಡಿ ಎಷ್ಟೊಂದು ಮನೆ ಮುಂಭಾಗದಲ್ಲಿ ಗದ್ದೆಗಳು, ತೋಟಗಳು ಇದ್ದಾಗ ಎಷ್ಟೊಂದು ತಂಪಾದ ವಾತಾವರಣ. ಈ ವೆದರ್ ಒಂದ್ ಕಡೆಯಿಂದ, ಈ ಹಳ್ಳಿ ಭಾಗದ ಜನರ ಒಂದು ಪರಿಸ್ಥಿತಿ ನೋಡೋದಕ್ಕೂ ಒಂದು ಸ್ವಲ್ಪ ಚಂದನೆ, ಆದ್ರೆ ಸ್ವಲ್ಪ ಕಷ್ಟನೇ. ಆದ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಈ ಹಳ್ಳಿ ಪರಿಸ್ಥಿತಿಯಲ್ಲಿ ಕೆಲವು ಕಡೆ ಒಂದು ದಾರಿಗಳಿರಲ್ಲ, ವಿದ್ಯುತ್ಗಳಿರಲ್ಲ, ಅದೇ ರೀತಿ ಕೆಲವು ಮನೆಗಳು ಕೂಡ ಸರಿ ಇರಲ್ಲ. ಅವರಿಗೆ ಒಂದು ಮನೆ ಕಟ್ಟಲಿಕ್ಕೆ ಏನಾದ್ರು ವ್ಯವಸ್ಥೆಗೆ ಏನಾದ್ರು ತರಬೇಕಾದ್ರೂ ಕಷ್ಟನೇ. ಅಂತ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಿರುವ ಇಲ್ಲಿನ ಕುಟುಂಬಸ್ಥರು. ನೋಡುವ ಬನ್ನಿ ಯಾವ ತರ ಎಲ್ಲ ಇದೆ ಇಲ್ಲಿ ಅಂತ. 2011 ಇಸ್ವಿಲಾಗಿರೋದು, 12-13. ನಾನ್ ಮಾಡ್ಬೇಕನ್ನೋ ವಿಡಿಯೋ ಅಷ್ಟು ಇದನ್ನ ಅರ್ಧ ಮಾಡ್ಬಿಟ್ಟಾರೆ ಎಲ್ಲಿ ಯಾರು ಬಿದ್ದೋಗ್ಲಿ ಅಂತ. ಈಗ ಅಡ್ಲುಮನೆ ಗ್ರಾಮದ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ಕಳೆದ ವರ್ಷನೂ ಕೂಡ ನಾನೊಂದು 2 ವರ್ಷ ಹಿಂದೆ ಕೂಡ ವರದಿ ಮಾಡಿದ್ದೆ ಈ ಸೇತುವೆ ಬಗ್ಗೆ. ಇಲ್ಲಿ ಕೂಡ ನಮ್ಮ ಹಿರಿಯವರು ಒಬ್ರು ಬರ್ತಾ ಇದ್ದಾರೆ. ನೋಡುವ ಈ ಸೇತುವೆ ಬಗ್ಗೆ ಏನೆಲ್ಲ ಆಗಿದೆ,
ಯಾವ ಅಧಿಕಾರಿಗಳು ಎಲ್ಲಿ ಬಂದಿದ್ದಾರೆ ಅಂತ. ಬನ್ನಿ. ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಈ ಸೇತುವೆಯಲ್ಲಿ ಬರ್ಬೇಕಂತ ಹೇಳಿದ್ರೆ ಸ್ವಂತ ಅವ್ರ ಕೈಯಿಂದನೇ ಮರಗಳನ್ನು ಒತ್ತು ತಂದು ಇದರಿಂದ ದಾಟುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಒಂದು ಪಿಲ್ಲರ್ 2 ಪಿಲ್ಲರ್ ಹಾಕೊಂಡಿದ್ದಾರೆ, ಆದ್ರೂ ಅವ್ರಿಗೆ ಆಗ್ಲಿಲ್ಲ. ಬನ್ನಿ ನೇರ ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಈಗ ಕಳೆದ ಒಂದು 2 ವರ್ಷ ಹಿಂದೆ ಕೂಡ ನಾನು ವರದಿ ಮಾಡಿದ್ದೆ ಈ ಸೇತುವೆ ಬಗ್ಗೆ. ಹೌದು. ಆವಾಗ ಅಧಿಕಾರಿಗಳು ಕೂಡ ಬಂದು ಹಾ ನಿಮಗೆ ಈ ಸೇತುವೆಗೆ ಸ್ಯಾಂಕ್ಷನ್ ಆಗಿದೆ ಅಂತ ಏನಾದ್ರು ಹೇಳಿದ್ರಲ್ಲ? ಹಾ ಹೇಳಿದಾರೆ, ಸ್ಯಾಂಕ್ಷನ್ ಆಗಿದೆ, ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ 2 ವರ್ಷದಿಂದ ಇದೆ ನಮ್ಮ ಮನೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಯಾವ್ದು ಇದಾಗಿಲ್ಲ. ಇದೇ ಇಲ್ಲಿ ಈ ಸೇತುವೆ ಮೇಲೆ ತುಂಡ ಹೋಗಿ ಇಲ್ಲಿ ನಮ್ಗೆ ಆಚೆಗೆ ಹೊಳೆಯಿಂದ ಆಚೆಗೆ ಹೋಗಕ್ಕೂ ದಾರಿ ಇಲ್ಲ ನಮ್ಗೆ. ನೀರ್ ಬಂದ್ರೆ ಈ ಗದ್ದೆ ಮೇಲೆಲ್ಲ ಫುಲ್ ನೀರ್ ಬರುತ್ತೆ. ಅಲ್ಲಿ ಬನ್ನಿ, ಅಲ್ಲಿ ಹೇಳ್ತೀವಿ, ತೋರಿಸ್ತೀವಿ. ಅಲ್ಲಿ ಹೊಂಡ ಬಿದ್ದಿದ್ದು ನೀನೆಷ್ಟು ಸತಿಗೆ ಬಂದ್ರು ಇಲ್ಲಿಗೆ, ಎಲ್ಲರೂ ಬಂದ್ರು ಇಲ್ಲಿ ತಡೆಗೋಡೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ತಡೆಗೋಡೆನೂ ಇಲ್ಲ, ಯಾವ್ದೂ ಇಲ್ಲ. ಇಲ್ಲಿ ಬಂದರೆ ಎಲ್ಲರೂ ನೋಡ್ತಾರೆ, ಈ ವರ್ಷ ಆಗತ್ತೆ, ನಾಳೆ ಆಗತ್ತೆ, ಇವತ್ತಾಗತ್ತೆ, ನಾಳೆ ಆಗತ್ತೆ ಅಂತ ಬರೋದು, ಒಂದು ಫೋಟೋ ಹೊಡ್ಸೋದು ನಮ್ಮ ಹತ್ರ, ಫೋಟೋ ಹೊಡ್ಸೋದು ನಮ್ಮ ಹತ್ರ ಕೇಳ್ಕಿಂದು ಹೋಗ್ಬಿಡ್ತಾರೆ. ಮತ್ತೆ ಅದ್ರ ಮೇಲೆ ಈ ಕಡೆಗೆ ಅಡ್ರೆಸ್ ಇಲ್ಲ. ಈಗ 2-3 ವರ್ಷ ಆಯ್ತು. ಒಂದ್ ಜನ ಇದರಿಂದಾನೆ ಕೆಳಗೆ ಬಿದ್ದು, ಇವನ್ ತಂದೆನೆ ಕೆಳಗೆ ಬಿದ್ದು ಹೊಳೆಯಿಂದರಲ್ಲಿ ಹೋಯ್ತು, ತೀರಿ ಹೋದ. ನಾವೆಲ್ಲ ನೋಡಿ ಎತ್ತಿ ತಗೊಂಡೋಗಿ ಮನೇಲಿ ಬಿಟ್ಟು ಕ್ಲೋಸ್. ಇಷ್ಟ ಆದ್ರೂ ಅಧಿಕಾರಿಗಳು ಯಾರು ಬಂದು ನೋಡಲ್ಲ. ಈಗ ಅದೇ ರೀತಿ ಮೇಲ್ಗಡೆ ಕೂಡ ಒಂದು ಸಣ್ಣ ಅಣೆಕಟ್ಟಿಗೆ ಅಂತ ನಿರ್ಮಾಣ ಮಾಡಕ್ಕೆ ಎಲ್ಲ ಅವತ್ತು ಅಧಿಕಾರಿಗಳು ಬಂದಿದ್ರು. ಏನ್ ಹೇಳಿದ್ರು ಅದ್ರ ಬಗ್ಗೆ? ಅದ್ರ ಬಗ್ಗೆ ಹೇಳತ್ತಿಗೆ ನಾವು ಇರ್ಲಿಲ್ಲ. ಅದು ಸರಿಯಾಗಿಲ್ಲ. ಆ ಕಡೆನೂ ಹೋಗುತ್ತೆ ನೀರು, ಈ ಕಡೆನೂ ಹೋಗುತ್ತೆ. ಈಗ ಮೇಲ್ಗಡೆ ಒಂದು ಹೋಲ್ ಹೊಡ್ಕೊಂಡ್ ಬಂದಿದ್ದಾರೆ, ಹಳ್ಳ ಹೊಡೆದಿದ್ದಾರೆ. ಅದು ಸೈಡ್ ಕಟ್ಟಿ ನೀರು ಬಿಡೋದಂತ ಅರ್ಧಕ್ಕೆ ಮಾತ್ರ ಬಂದಿದ್ದು. ಒಬ್ರು ತೋಟದ ಕೆಲಸ ಆಗಿಲ್ಲ, ಆಗಿಲ್ಲ. ಅದು ಮಣ್ಣು ಮಾತ್ರ ತೆಗೆದಾಕಿದ್ದಾರೆ ಬಿಟ್ರೆ ಮತ್ತೆ ಯಾವ ಕೆಲಸನೂ ಆಗಿಲ್ಲ. ಜಲ್ಲಿ ಮೆಟಲ್ಸ್ ಅಲ್ಲಿ ತಂದು ಹಾಗೆ ಕುಂಬಾಗ್ತಾ ಇದೆ. ಇಲ್ಲಿ ನಮಗೆ ಬರೋ ನೀರು ಅದು ಅಣೆಕಟ್ಟು ಆಳ ಹೊಡೆದು ನಮ್ ಗದ್ದೆ ನೀರು ಬರಂಗಿಲ್ಲ, ನಾವು ಬರಂಗಿಲ್ಲ. ನಾವು ಯಾರ ಹತ್ರ ಕೈ ಕಾಲು ಹಿಡಿದು ಒಂದು ಪೈಪ್ ಗೀಪರ್ ಹಾಕಿ ಈ ಗದ್ದೆ ನೀರು ತರ್ಬೇಕು ನಾವು. ಈಗ ನಿಮ್ಗೆ ಎಲ್ಲ ಭತ್ತ ಎಲ್ಲ ಇದು ಮಾಡ್ತಿರಲ್ಲ, ಅಂದ್ರೆ ಅದೆಲ್ಲ ಹೊರಕ್ಕೆ ನಾವು ಕಾಲ್ದಾರಿಲಿ ಇಲ್ಲೇ ಹೊರಬೇಕು. ಯಾವ ರೋಡ್ ಇಲ್ಲ, ರೋಡ್ ಗಿಡ ಏನಿಲ್ಲ. ಇಲ್ಲಿಂದ ಆಚೆಗೆ ನಾವು ಹೊತ್ಕೊಂಡು ಹೋಗ್ಬೇಕು. ಬಂದ್ರು ಅಲ್ಲಿ ತಗೊಂಡೋಗಿ ಆಟದಿಂದ ಮತ್ತೆ ಡಬಲ್ ದುಡ್ಡು ಕೊಟ್ಟು ನಾವು ತಗೊಂಡೋಗಕ್ಕೆ ಬೇರೆ ಸಂಬಳ ಕೊಡ್ಬೇಕು, ಮತ್ತೆ ಆಟೋಗೂ ಬೇರೆ. ಹೌದೌದು. ಬಹಳ ವ್ಯವಸ್ಥೆ ಆಗ್ತದೆ ಮಳೆಗಾಲದಾಗ, ಅಂದ್ರೆ ಹೇಳೇ ಸುಖ ಇಲ್ಲ. ಅಂದ್ರೆ ಕೃಷಿಕರಿಗೆ ಎಲ್ಲದು ಸೌಲಭ್ಯ ಕೊಟ್ಟಿದೀವಿ ಅಂತ ಸರ್ಕಾರನು ಕೂಡ ದೊಡ್ಡದಾಗಿ ಭಾಷಣ ಹೊಡಿತಾರಲ್ಲ. ಅವ್ರು ಹೇಳ್ತಾರೆ, ಹೊಡಿತಾರೆ. ಆದ್ರೆ ಇಲ್ಲಿ ನಮ್ಮ ಪರಿಸ್ಥಿತಿ ನೋಡ್ಲಿ, ಬಂದಿದ್ರಲ್ಲ ಇಲ್ಲಿ ನೋಡೋಣ, ನೋಡಿ ಇಲ್ಲಿ ಬನ್ನಿ, ಅಲ್ಲಿ ತೋರಿಸ್ತೀವಿ ನಾವು. ಅಲ್ಲಿ ಹೊಂಡ ನೋಡಿ, ಒಂದು ಹೊಂಡ ಆದ್ರೆ ಹೌದೇನಾ ಅಂತ 3 ಹೊಂಡ ಆಗಿದೆ. ಇಲ್ಲಿಂದ ಫುಲ್ ಹೋಗಿ 75,000 ರೂಪಾಯಿ ಆಗಿದೆ ಒಬ್ಬನಿಗೆ, ಒಂದು ಗದ್ದೆ ಸರಿ ಮಾಡ್ಬೇಕಾದ್ರೆ. ಇದೆಲ್ಲ ನಮಗೆ ಎಷ್ಟು ಖರ್ಚಾಗಿದೆ ಗೊತ್ತಾ? ನಿಮ್ಗೆಲ್ಲ ಕೊಡ್ತೀವಿ ಅಂತ ಒಂದು ಪೈಸಾನು ಸಿಕ್ಕಿಲ್ಲ. ಎಷ್ಟು ಜನ ಅಧಿಕಾರಿಗಳು ಬಂದ್ರೆ ಇಲ್ಲಿ ನೋಡಿ, ಬೇಕಾದ್ರೆ ಅಲ್ಲಿ ಹೊಂಡ ನೋಡಿ, ಇಲ್ಲಿ 3 ಹೊಂಡ ಇದಾವೆ. ಪೂರ ಇಲ್ಲಿಂದ ಹೋಗಿ ಕೊರತೆ ಹೋಗಿದ್ ಪೂರ ಆಚೆಗೆ, ನಿಮ್ಗೆ ಏನು ಇಲ್ಲ. ಅದನ್ನ ನಾವು ಅದನ್ನ ಪರಿಹಾರ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂದ್ರಿ. ಈಗ ನೆಕ್ಸ್ಟ್ ಕೂಡ ಈಗ ಬಂತು, ಚುನಾವಣೆ ಬಂತು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಹೌದು. ಏನ್ ಮಾಡ್ತೀರಾ ಅವಾಗ? ಅವಾಗ ಇನ್ನೇನ್ ಮಾಡೋದು? ನಾವು ಮಾಡೋ ಕಸುಬು ನಾವು ಮಾಡ್ತೀವಿ. ಅವ್ರು ಕೊಡೋದು ಬಿಡೋದು ನಮ್ಗೆ ಏನು ಕೊಡೋದಿಲ್ಲ. ಕೊಡೋದಾದ್ರು ನಾವು ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡೋತೀವಿ ಅಷ್ಟೇ. ನಿಮ್ಮ ಹೆಸರು? ಚೆನ್ನಯ್ಯ. ಇದಿಷ್ಟು ಇದಾಗಿದೆ ಅಲ್ಲ? ಇದೊಂದು ಹೊಂಡ, ಆಳ ಜಾಸ್ತಿ ನೋಡಿ. ಇನ್ನು ಕೆಳಗಡೆ ಮುಚ್ಚಿದ್ದು ಒಂದ್ ಸ್ವಲ್ಪ ಹೀಗೆ ಬರುತ್ತೆ, ಹೀಗೆ ಕಾಣುತ್ತಲ್ಲ ಇಲ್ಲಿ. ಹೌದೌದು. ಇಲ್ಲೂ ಕೂಡ ಅದೇ ತರ ಅಲ್ಲ? ಅಲ್ಲಿಂದ ಇಲ್ಲಿ ಎಲ್ಲಿತ್ತು, ಇಲ್ಲಿ ಎಲ್ಲಿತ್ತ, ಇಲ್ಲಿ ನೋಡಿ ಎಷ್ಟು ಹೋಗಿದೆ ಅಂತ ಕಾಣುತ್ತಲ್ಲ. ಇಲ್ಲಿಗೆ ನಾವು ತುಂಡು ಕಟ್ಟಿದ್ವಿ. ಇಲ್ಲಾಂದ್ರೆ ಮೇಲ್ಗಡೆ ಗದ್ದೆ ಕೆಳಗಡೆ ಗದ್ದೆ ಒಂದೇ ಆಗುತ್ತೆ. ಒಂದೇ ಆಗಿದೆ. ಇಲ್ಲೊಂದು ಎಲ್ಲ ಒಟ್ಟೊಟ್ಟಿಗೆ 3 ಇದೆ ಅಲ್ಲ? ಎಲ್ಲಿಂದ ಇತ್ತ ಹೀಗೆ ಕಾಣುತ್ತಲ್ಲ ಯಾವ ಥರ ಆಗಿದೆ ಅಂತ. ಇಲ್ಲಿವರೆಗಿತ್ತು. ಏನು ಪರಿಹಾರ ಏನೂ ಇಲ್ಲ. ಎಲ್ಲ ಬಂದು ನೋಡಿ ಹೋಗಿದ್ದಾರೆ. ಕಾಣುತ್ತಲ್ಲ, ಇಲ್ಲ ಅರ್ಧಕ್ಕಾದ್ರೆ ಹಾಳೆ ಬಿಟ್ಟಿದ್ದ. ಇದು ಅದು 3 ಸ್ವಲ್ಪ ಬಿಡಿದೀವ.
ಈಗ ನಮ್ಮ ಜೊತೆ ಗದ್ದೆ ಕೊಯ್ಲು ಗದ್ದೆಯ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ, ಚೆನ್ನಯ್ಯ ಅಂತ ಹೇಳಿ. ಬನ್ನಿ. ನಮಸ್ಕಾರ ಚೆನ್ನಯ್ಯ ಅವರೇ. ಮತ್ತೆ ಹೇಗಿದ್ರಿ? ಚೆನ್ನಾಗಿದ್ದೀರಾ? ಬನ್ನಿ, ಹತ್ರ ಬನ್ನಿ, ಅಡ್ಡಿಲ್ಲ ಹತ್ರ ಬನ್ನಿ ಸ್ವಲ್ಪ. ಪರವಾಗಿಲ್ಲ. ಈಗ ಗದ್ದೆ ಕೊಯ್ಲು ಎಷ್ಟು ದಿನದಿಂದ ಮಾಡ್ತಿದ್ರಿ? ಗದ್ದೆ ಕೊಯ್ಲು ಗದ್ದೆ ಕುಯ್ಯಿಲ್ಲ ಅಂದ್ರೆ ಈಗ 1 ವಾರ ಆಯ್ತು ಎಲ್ಲರದ್ದು ಕುಯ್ಯಿದು. ಅದ್ರೆಲ್ಲ ಹಂದಿ ಎಲ್ಲ ಪೂರ ಪುಡಿ ಮಾಡಿ, ಹಕ್ಕಿ ಬೇರೆ ಹಂದಿ ಬೇರೆ, ನಮ್ಮ ಅವಸ್ಥೆ ಹೇಳೇ ಸುಖ ಇಲ್ಲ ಅಂತದೆಲ್ಲ ಆಗಿದೆ. ನೋಡಿ ಕಾಣುತ್ತಲ್ಲ ಎಷ್ಟು ಚೆನ್ನಾಗಿದೀವಿ ಅಂತ. ಈಗ ಇಲ್ಲ, ಇದು ಗದ್ದೆ ಕೊಯ್ಲಿಗೆ ಎಲ್ಲ ನಿಮ್ಮ ಒಂದೇ ಮನೆಯವರ ಕೊಯ್ಯೋದಲ್ಲ? ಹೊರಗಡೆಯಿಂದ ಕರಿಬೇಕಾಗತ್ತೆ. ಹೌದು. ಈಗ ಇದಕ್ಕೆ ಗದ್ದೆ ನಾಟಿಗೆಲ್ಲ ಮಾಡೋತ್ತಿಗೆ ನೀರೆಲ್ಲ ಎಲ್ಲಿಂದ ಬರುತ್ತೆ ನಿಮಗೆ? ನೀರಲ್ಲಿ ಒಂದು ಅಣೆಕಟ್ಟು ಇದೆ, ಅದು ಅಣೆಕಟ್ಟು ಸರಿ ಇಲ್ಲ, ಎಲ್ಲ ಜಖಮ ಹೋಗಿದೆ. 2 ಕಡೆ ಪೈಪ್ ಹಾಕೊಂಡು ಎಲ್ಲ ಪೈಪ್ ಹಾಕೊಂಡು ನೀರು ತರಬೇಕು ನಾವು. ತರಬೇಕು. ಅಲ್ಲಿ ಇದು ಚಾನಲ್ ತೆಗ್ದಿದ್ದಾರೆ, ಅದ್ರಿಂದ ಆ ಕಡೆ ಈ ಕಡೆ 2 ಕಡೆಗೆ ಭಾಗ ಆಗಿದೆ. ಅದ್ರೊಳಗೆ ನಾವು ಪೈಪ್ ಹಾಕಿ ತಗೊಳ್ಬೇಕು. ಈಗ ಇಲ್ಲಿ ಇವ್ರು ಇದಾರಲ್ಲ, ಇದು ಫುಲ್ ಹಾಲಿ ಮುಗಿಸ್ತಾರ ಇವತ್ತು ಸಂಜೆ ಒಳಗೆ? ಅಂತೂ ಮುಗಿಸ್ತಾರೆ ಅಂತ. ಇವತ್ತು ಮುಗಿಸ್ತಾರೆ ಅಂದ್ರೆ ಹಂದಿ ಎಲ್ಲ ತುಳಿದಿದೆಯಲ್ಲ ಕಾಣುತ್ತಲ್ಲ. ಅಲ್ಲ, ಕೆಲವು ಈ ಗದ್ದೆ ಕೊಯ್ಲಿಗೆ ಕೊಯ್ಯೋತ್ತಿಗೆ ನೀವೆಲ್ಲ ಹಾಡು ಹೇಳ್ಕೊಂಡೆಲ್ಲ ಕೊಯ್ತಾರಲ್ಲ, ಅಲ್ವಾ? ಹಾಡು ಹೇಳ್ತಾರೆ. ಬರೋದಿಲ್ಲ ಹಾಡೆಲ್ಲ? ಹಾಡು ಇಲ್ಲಿ ಹಾಡು ಹೇಳೋರು ಯಾರು ಹುಡುಗರಿಲ್ಲ, ವಯಸ್ಸಾರು ಇಲ್ಲ. ಮತ್ತೆ ನೀವು ಇನ್ನೊಂದು ಮಂಚಿಗೆ ಮಾಡ್ಕೊಂಡಿದ್ರಲ್ಲ, ಅದು ಏಕೆ? ಅದು ಹಂದಿ ಕಾಯ್ಬೇಕಲ್ಲ. ಇಲ್ಲಿ ಕಾಣುತ್ತಲ್ಲ ನೋಡಿ, ದಾರ ಬಿಡ್ತೀವಿ. ಈ ನಮ್ಮನೆ ದಾರ ಬಿಟ್ಕೊಂಡು ಎಲ್ಲ ನೋಡಿ ನೀವು ಎಷ್ಟು ಬೆಚ್ಚಿದಾವಂತ. ಅಲ್ಲಿ ಹೊಡೆಯಂಗಿಲ್ಲ, ಹೊಡೆದ್ರೆ ಫಾರೆಸ್ಟ್ನವ್ರು ಬರ್ತಾರೆ. ಏನ್ ಮಾಡ್ತೀರಿ? ಕಾಯೋದು ಮಂಚಿಗೆ ಹಾಕಿ ನೋಡಿ, ಅಲ್ಲಿ ಬೆಂಕಿ ಹಾಕಿ ಕಾಯ್ಬೇಕು ರಾತ್ರಿ ಫುಲ್. ನೀರಲ್ಲ, ಬೆಳಿಗ್ಗೆ ಎದ್ದು ಈ ಕೆಲಸ ಮಾಡ್ಬೇಕು. ಏನ್ ಮಾಡ್ತೀರಿ? ಇಲ್ದೋದ್ರೆ ನಮಗ್ ಗಂಜಿಗಿಲ್ಲ. ಆ ತರ ಆಗತ್ತಾ? ಇದು ಯಾವ್ದು ಭತ್ತ ಸಣ್ಣ ಐಟಿ ಅಂತ ಹೇಳಿ. ಸಣ್ಣ ಐಟಿ ನೋಡಿ. ನಮ್ಮ ಚೆನ್ನೈಯವರ ಮಾತು ಈ ತರ ಇದೆ. ಅವ್ರದೇ ಗದ್ದೆಯಲ್ಲಿ ಈ ತರ ಒಂದು ಪಾಪ ನೀರಿಲ್ಲದೆ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಡಿದ್ದಕ್ಕೆ ಏನಾದ್ರೂ ಒಂದು ಸಿಗ್ಬೇಕಲ್ಲ ಅವ್ರಿಗೆ ಫಲ. ಒಂದ್ ಕಡೆಯಿಂದ ಹಂದಿಗಳ ಕಾಟ, ಒಂದ್ ಕಡೆಯಿಂದ ನೀರಿನ ಕಾಟ, ಒಂದ್ ಕಡೆ ಯಾರ ಅಧಿಕಾರಿಗಳು ಬರೋದೇ ಇಲ್ಲ ಇಲ್ಲಿಗೆ. ಕೃಷಿಯವರಿಗೆ ಇಷ್ಟು ಕೊಟ್ಟಿದೀವಿ ಅಷ್ಟು ಕೊಟ್ಟಿದೀವಿ ಅಂತ ಹೇಳ್ತಾರಂತೆ. ನೋಡಿ, ಇಂಥ ಹಳ್ಳಿ ಭಾಗಕ್ಕೆ ಬಂದು ಇಂಥ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಾದ್ರೂ ಅವ್ರಿಗೆ ಏನಾದ್ರು ಪರಿಹಾರ ಕೊಡುವಷ್ಟು ವ್ಯವಸ್ಥೆ ಕೂಡ ಮಾಡ್ಕೋಬೇಕು ಅಧಿಕಾರಿಗಳು. ಬನ್ನಿ, ಇನ್ನು ಯಾರಾದ್ರೂ ಮಾತಾಡುವ ಇದಾರ ಅಂತ ನೋಡುವ. ಇಲ್ಲಿ ಬೇಕಾದ್ರೆ ನೋಡೋದಾದ್ರೆ ನೋಡಿ, ಆ ಗದ್ದೆನ ಯಾವ ತರ ಮಾಡಿದಾವಂತ ಹಂದಿ. ಮೇಲ್ಗಡೆ ಗದ್ದೆ ನೋಡಿ, ಫುಲ್ ಹಾಲಿ ಎಲ್ಲ ಇದಾಗಿದೆ ಅಲ್ಲ, ಮಗ್ಚಿ ಹೋಗಿದೆ ನೋಡಿ. ಹಂದಿಗಳು ಮಾಡಿರೋಂತ ನೋಡ್ಬೋದು ನೀವು ಅಲ್ಲಿ ನೋಡಿ. ಅಲ್ಲೆಲ್ಲ ಮಗ್ಚಿ ಬಿದ್ದಿದೆ. ಅದು ನೋಡಕ್ ಮಾತ್ರ ದೂರದಿಂದ ಚಂದ ಕಾಣುತ್ತೆ ಅಷ್ಟೇ, ಬಿಟ್ರೆ ನೋಡಿ ಅಲ್ಲಿ ಮೇಲ್ಗಡೆ ನೋಡಿ, ಆ ಭಾಗದಿಂದ ಹಂದಿಗಳು ಬಂದ್ರೂ ಗೊತ್ತಾಗೋದಿಲ್ಲ. ಅದೇ ರೀತಿ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಈ ಗದ್ದೆ ಕೊಯ್ಲು ಮಾಡೋತ್ತಿಗೆ ನೋಡಿ, ವಿದ್ಯುತ್ ಕಂಬಗಳ ಒಂದು ನೋಡಿ, ವೈರ್ಗಳು ಯಾವ ತರ ಹೋಗಿದೆ ಅಂತ ಅವ್ರ ತಲೆ ತಾಗುತ್ತೆ, ಆ ಮಟ್ಟದಲ್ಲಿ ಇದೆ. ಕೈಗೆ ಸಿಗುತ್ತೆ. ಇಲ್ಲಿ ಬಂದಾಗ ಏನಾದ್ರೂ ಅನಾಹುತ ಆಗೋಕ್ಕಿಂತ ಮೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನೋಡ್ಕೊಂಡು ನಾವು ಎಷ್ಟೇ ಮನವಿ ಮಾಡಿದ್ರು ಯಾರು ಕೂಡ ಇತ್ತ ಕಡೆ ಗಮನ ಹರಿಸೋದಿಲ್ಲ ಅಂತ ಹೇಳಿ ಇಲ್ಲಿನ ಗ್ರಾಮದ ಅಡ್ಲು ಮನೆಯವರು ಕೂಡ ಈ ತರ ಒಂದು ಆರೋಪ ಮಾಡ್ತಿದ್ದಾರೆ. ಮೆಸ್ಕಾಂ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಪರಿಶೀಲಿಸಿ ಅದಕ್ಕೇನ್ ವ್ಯವಸ್ಥೆ ಬೇಕು, ಇಲ್ಲ ಒಂದು ಕಂಬಗಳ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿನ ಗ್ರಾಮದ ಜನರು ಹೇಳ್ತಿದ್ದಾರೆ. ದಯವಿಟ್ಟು ಅದೊಂದು ಕೆಲಸ ಮಾಡಿ ಅಂತ ಹೇಳಿ ನಮ್ಮ ನ್ಯೂಸ್ ಕರ್ನಾಟಕದ ವತಿಯಿಂದ ಕೂಡ ನಿಮಗೆ ಮನವಿ ಮಾಡ್ತಿದ್ದೇವೆ. 4 ಲೈನ್ ಬಂದಿದೆ ನೋಡಿ, ಇಲ್ಲಿ 4 ಲೈನ್ ಸರಿಯಾಗಿ ಆಳು ಎದ್ದ ಉದ್ದ ಆಳಾದ್ರೆ ಅದ್ರಲ್ಲಿ ಹೋದ್ರೆ ಇಲ್ಲೇ. ಹೌದು, ಎಲ್ಲಾದ್ರೂ ಕಟ್ಟಾದ್ರೆ ಕೆಳಗೆ ಬೀಳುತ್ತೆ. ಎಷ್ಟು ಸಲ ಹೇಳಿದಾಯ್ತು ನೋಡಿ, ತಂತಿ ಎಲ್ಲಿ ಇದೆ ಅಂತ. ಒಂದ್ ಆಳಿಗೆ ಇನ್ನೇನು ಒಂದು ಕೈ ಉದ್ದ ಆಳಾದ್ರೆ ಕೈ ಸಿಗುತ್ತೆ. ಅದ್ ಸುಮಾರು ಸಲ ಹೇಳಾಯ್ತು. ಅದು ಮನ್ಸಿಗೆ ಹಾಕಿ ಹೇಳಿದ್ರು. 4 ಲೈನ್ ನಮ್ಮನ್ನು ಬನ್ನಿ, ನೀವು ಬನ್ನಿ ಅಂತ ಹೇಳಿದ್ರೆ ನಾವು ಮುದ್ಕೊಂಡು ಎಂತ ಮಾಡೋದು ಹೋಗಿ? ಹೌದು, ನಮ್ಮ ಹತ್ರ ಆಗತ್ತೆ ಮಾಡಕ್ಕೆ? ನೋಡಿ, ನೀವೇ ನೋಡ್ಬೋದು, ಈ ಗದ್ದೆ ಕೊಯ್ಯೋ ಅದ್ ಮೇಲ್ಭಾಗದಲ್ಲೇ ಕಾಣ್ತಾ ಇದೆ ವೈರ್. ಮೇಲ್ಗಡೆ ಕೈ ಹಾಕಿದ್ರೆ ಇಷ್ಟು ಸಿಗುತ್ತೆ, ನಾವು ಫುಲ್ ಎತ್ತಕ್ ಆಗಲ್ಲ. ಬಟ್ ನೋಡ್ಬೋದು ನೋಡಿ ಯಾವ ತರ ನೋಡಿ, ಇಲ್ಲಿಗೊಂದು 2 ಕಂಬಗಳನ್ನ ಹಾಕಿದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಏನಾದ್ರು ಕಟ್ಟಾದ್ರೆ, ಏನಾದ್ರು ಒಂದು ಗದ್ದೆ ಕೊಯ್ಲಿಗೆ ಏನಾದ್ರು ಸಮಸ್ಯೆ ಬಂದಾಗ, ಕೊಯ್ಯೋ ಟೈಮಲ್ಲಿ ಏನಾದ್ರು ಕಟ್ಟಾಗಿ ಬಿತ್ತು ಅಂತ ಹೇಳಿದ್ರೆ ಏನಾದ್ರು ಅನಾಹುತ ಆಗೋಕ್ಕಿಂತ ಮುನ್ನೆಚ್ಚೆತ್ಕೊಳ್ಬೇಕು ಈ ಮೆಸ್ಕಾಂ ಅಧಿಕಾರಿಗಳು. ದಯವಿಟ್ಟು ಈ ಭಾಗದ ಜನರ ನೋವುಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಕೆಲವೊಂದು ಹಳ್ಳಿ ಭಾಗದಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ, ಅದನ್ನು ಕೂಡ ಪರಿಶೀಲಿಸಿ. ಖಾಲಿ ಒಂದು ನೀವು ಆಫೀಸಲ್ಲಿ ಕುತ್ಕೊಂಡು ಜನರ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ಹೇಳೋದು ಸುಮ್ಮನೆ.
ಇಂಥ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳಿ ಕ್ಯಾಮರಾಮನ್ ದೀಪಕ್ ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ನೋಡಿ ಈ ತರ ಚೆನ್ನಯ್ಯನವರು ರಾತ್ರಿ 6 ಗಂಟೆ ಮೇಲೆ ಇಲ್ಲಿ ಬಂದು ಕೂತ್ರೆ ಬೆಳಗಿನ ಜಾವನೇ ಹೋಗೋದವರು. ಈ ಮಂಚಿಗೆಯಲ್ಲಿ ನೋಡಿ ಒಂದು ಮಂಚಿಗೆ ಮಾಡ್ಕೊಂಡು ಕೂತಿದ್ದಾರೆ. ಈಗ ವಿದ್ಯುತ್ ತಂತಿ ನೀವು ಇಲ್ಲಿ ಕೆಳಗಡೆ ಬಂದಿದಲ್ಲ, ಗದ್ದೆ ಕೊಯ್ಲಿಗೆ ಏನಾದರೂ ತೊಂದರೆ ಆಗಲ್ವಾ? ಗದ್ದೆ ಕೊಯ್ಲಿಗೆ ತೊಂದರೆ ಆಗುತ್ತೆ. ಈಗ ನಾವು ಗದ್ದೆ ಕೊಯ್ಲಾಗಿ ಹೊರಗೆರೆ ಹೋಗೋತ್ತಿಗೆ ಹೊರಗೆಲ್ಲ ಅದು ಹಿಡಿತದೆ, ಹೊರ ಹಿಡಿತದೆ ತಂತಿಗೆ. ಮತ್ತು ಈಗ ಸಾರ ಮಕ್ಕಳೆಲ್ಲ ಆ ಕಡೆ ಈ ಕಡೆಯಲ್ಲಿ ಇಲ್ಲಿ ಬಂದು ಇದು ಆಟ ಆಡೋತ್ತಿಗೆ ಅವಕ್ಕೆ ಎಲ್ಲರೂ ಎಂತಾರೆ ಕೋಲ್ಗಿಲ್ ಹೊಡೆದ್ರೆ ಅದಕ್ಕೂ ತಾಗ್ತದೆ. ಅದಕ್ಕೆ ನಾವು ಮೊದಲಾಗನಿಗೆ ಹೇಳಿದ್ದೀವಿ, ಕಂಬ ಎಲ್ಲ ಮಾಲಿ ಹೋಗಿದ್ದಾವೆ. ಈಗ ಅಧಿಕಾರಿಗಳಿಗೆ, ಮೆಸ್ಕಾಂ ಅಧಿಕಾರಿಗಳಿಗೆ ಏನಾದ್ರು ಮಾಹಿತಿ ಕೊಟ್ಟಿಲ್ವಾ? ಮಾಹಿತಿ ಕೊಟ್ಟಿದ್ದೀವಿ, ಅವರು ಅದೇ ಹೇಳಿದ್ದಾರೆ. ಮಾಹಿತಿ ಕೊಟ್ಟಿದ್ದೆ ಬಂದು ನೋಡ್ತೀವಿ ಅಂತ ಹೇಳ್ತಾನೆ ಹೊರತು ಅವ್ರು ಏನೂ ಬಂದು ಮಾಡಿಕೊಟ್ಟಿಲ್ಲ ನಮಗೆ ಇದುವರೆಗೆ. ಅದೇ ಈಗ ಎಲ್ಲ ಇದು ನಮ್ಮ ಗದ್ದೆಕ್ಕೆಲ್ಲ ಹೊರೆ ಎಲ್ಲ ಆಗ್ತಾ ಉಂಟು. ಅದೆಲ್ಲ ಆಗ್ಬೇಕಾದ್ರೆ ಮೊದಲು ಏನಾದ್ರು ಒಂದು ಮಾಡಿಕೊಟ್ಟಿದ್ರೆ ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ಹೊರಗೆರೆ ಹೊರೋದಕ್ಕಾಗಲಿ ಎಲ್ಲತ್ತು ಒಂದು ಒಳ್ಳೇದಾಗ್ತಿತ್ತು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು? ತಿಮ್ಮಯ್ಯ ಅಂತ. ಎಲ್ಲ ಗ್ರಾವಿಟ್ ನೀರಾ? ಪಾತ್ರೆ ತೊಳೆಯೋದೆಲ್ಲ ಇಲ್ಲಿಗೆ ಬರಬೇಕು. ಇದಕ್ಕೇನಾದ್ರು ಚರಂಡಿ ಅನ್ನೋದು ಮಾಡ್ಕೊಂಡಿಲ್ವಾ? ಯಾರು ಮಾಡ್ಕೊಟ್ಟಿಲ್ವಾ ಪಂಚಾಯತಿಂದ? ಹಾಂ 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 ಹಾಂ. ಈಗ ನಿಮ್ಗೆ ಮಳೆಗಾಲಕ್ಕೆ ಇಲ್ಲ ಭತ್ತ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಯಾವ ಇದ್ರಲ್ಲಿ ಹೋಗ್ತೀರಾ? ಇದ್ರಲ್ಲೇ ಹೋಗ್ಬೇಕಾ? ನಡ್ಕೊಂಡು ಹೊತ್ಕೊಂಡೇ ಹೋಗ್ಬೇಕು ಅಲ್ಲಿ ತನಕನು? ನೋಡಿ ಈ ಭಾಗದ ಜನರ ಒಂದು ಪರಿಸ್ಥಿತಿ ನೋಡಿ. ದಾರಿ ಇಲ್ಲ, ದಾರಿ ಇದ್ರೂ ಬಾಡಿಗೆ ಜಾಸ್ತಿ. ಎಲ್ಲ ಮನೆ ಮಾಡ್ಕೊಂಡಿದ್ದಾರೆ ನೋಡಿ ಯಾವ ತರ ಇದೆ ಅಂತ. ಇನ್ನು ಕೆಲವು ಮೇಲೆ ಭಾಗಕ್ಕೆ ಹೋಗ್ಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕು, ಕಾಲ್ದಾರಿಯಲ್ಲಿ. ಎಲ್ಲಿ ಹೋಗ್ಬೇಕು? ಇದರಲ್ಲಿ ಹೋಗ್ಬೇಕು, ಹಿಂಗ? ಬನ್ನಿ ಹೋಗೋಣ. ನಮ್ಮ ದೀಪಕ್ ಅವರು ಕೂಡ ನೋಡಿ ನಮ್ಮ ಒಂದು ಚಾನಲ್ನ ಮೈಕ್ ಒಂದು ಇಟ್ಕೊಂಡು ಹೋಗುವ ಪೆಟ್ ನೋಡಿ ಹೆಂಗಿದೆ ಅಂತ. ಕಡೆ ನೋಡಿರ್ತೀರಿ, ನಾವು ಇಲ್ಲಿ ಮಾತ್ರ. ಈ ಭತ್ತದ್ದು ಇಲ್ಲಿ ಟ್ರ್ಯಾಕ್ಟರ್ಗಳು ಕೂಡ ಬರುವುದಿಲ್ಲ. ಬಟ್ ಇದು ಹಳೇ ಕಾಲದಿಂದನೂ ನಡೆಸ್ಕೊಂಡು ಬಂದಂತ ಒಂದು ಅವರ ಕುಲಕಸಬು ನೋಡಿ. ಇದು ಕಲ್ಲಲ್ಲಿ ಭತ್ತ ಗದ್ದೆ ಕೊಯ್ಲಾದ್ಮೇಲೆ ತಂದು ಇಲ್ಲಿ ಹಾಕ್ತಾರೆ. ಇದರಿಂದ ಈ ಕಣಕ್ಕೆ ತಂದು ಹಾಕಿದಾಗ ಆಮೇಲೆ ಭತ್ತನ್ನು ಈ ಕಲ್ಲನ್ನು ಅದ್ರ ಮೇಲೆ ಎಳ್ಕೊಂಡು ಹೋಗೋ ಹೊತ್ತಿಗೆ ಭತ್ತ ಎಲ್ಲ ಉದುರಿ ಬೀಳುತ್ತೆ. ಇದು ಟಿಲ್ಲರು. ಗೊತ್ತು ಈಗ ಮಾಡ್ತಾರೆ ಸಡನ್ ಆಗಿ. ಇದು ರಾತ್ರಿ ಹಂದಿಗಳು ಬರ್ತವೆ ಅಂತೇಳಿ ಮಂಚಿಗೆ ಮಾಡ್ಕೊಂಡಿರೋದು. ಇದು ನೋಡಿ ಯಾವ ಥರ ಮಂಚಿಗಿದೆ ನೋಡಿ. ಈ ಥರ ಮಂಚಿಗೆ ಮಾಡಿಕೊಂಡು ಹಂದಿಗಳನ್ನೆಲ್ಲ ಓಡಿಸ್ತಾ ಕೂರ್ತಾರೆ ಇವರು. ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ಲ ಚೆನ್ನಯ್ಯ ಅಂತೇಳಿ ಅವರು. ಇನ್ನೊಬ್ರು ಅಲ್ಲಿ ಅಲ್ಲ
ಆರಾಮಲ್ಲಿ ಇತ್ತಾಗುತ್ತಲ್ಲ ಪವರ್ ಲೈನಾ ಅಲ್ಲಿ ಅನ್ಕೊಂಡಿಲ್ಲ ಅಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.